ಚಲಪತಿ ಸರ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಚಲಪತಿ ಅವರೇ, ಮಾತನಾಡ್ತಾ ಇದ್ರಿ ಅಂದ್ರೆ ಇನ್ವೆಸ್ಟಿಗೇಷನ್ ಹೇಗೆ ನಡೀಬೇಕು ಅನ್ನೋದನ್ನ ನೀವು ಈಗಾಗಲೇ ಚರ್ಚೆ ಸಂದರ್ಭದಲ್ಲಿ ಹೇಳಿದ್ರಿ. ಅಂಡ್ ಅದರ ಮೂಲಕ್ಕೆ ಇವಾಗ SIT ಹೋಗಿರೋದು. ಆದರೆ ಸರ್, ಒಂದು ಈ ಕಾನೂನಿನ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಒಂದು ಭಯ ಬರಬೇಕು. ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಮಾಡುವ ಈ ಅವಹೇಳನ ಅಥವಾ ಅಪಪ್ರಚಾರ ನಿಲ್ಲಬೇಕು ಅಂದ್ರೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆದ್ರೂ ಆಗಬೇಕು ಸರ್. ಸುಳ್ಳು ಹೇಳಿದ್ರು ಅಂತ ತಗಲಾಕೊಂಡ್ರು ಅಂದ್ರೆ ಖಂಡಿತ ಅದರಿಂದ ನಮಗೆ ಸಂಕಷ್ಟ ಅನ್ನೋದು ಜನರ ಮನಸ್ಸಿಗೆ ಹೋಗಬೇಕು. ಖಂಡಿತ ಮೇಡಮ್. ಈಗ ಈ ಕೇಸೇ ನಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಕೇಸಲ್ಲಿ ಈ ಸರ್ಕಾರ ಈ ಕೂಡಲೇ ಇದಕ್ಕೆ ಸಿವಿಯರ್ ಪನಿಷ್ಮೆಂಟ್ ಆಗುವಂತ ಒಂದು ಕಾನೂನನ್ನು ತರಬೇಕು. ಸಿವಿಯರ್ ಪನಿಷ್ಮೆಂಟ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾನ ದುರ್ಬಳಕೆ ಮಾಡ್ಕೊಂಡ್ರೆ ಎಲ್ಲ ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕುವಂತ ಒಂದು ಕಾನೂನು ತರಬೇಕು. ಎರಡನೇದಾಗಿ ಅವ್ರಿಗೆ ಮಿನಿಮಮ್ ಪನಿಷ್ಮೆಂಟ್ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೇಕು. ಲೈಫ್ ಸಾಯೋ ತನಕ ಅವ್ನು ಜೈಲಿನಲ್ಲೇ ಇರ್ಬೇಕು ಅಂತ ಒಂದು ಪನಿಷ್ಮೆಂಟ್ ಆಗ್ಬೇಕು. ಇನ್ನು ಹೆಚ್ಚಿಗೆ ಈಗ ಧರ್ಮದ ಬಗ್ಗೆ ಇದು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಈ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದ್ರಿಂದ ಅಂತವ್ರಿಗೆ ಗಲ್ಲಿಗೆ ಹಾಕ್ಬೇಕು ಅಂತ ಒಂದು ಕಾನೂನು ತರಬೇಕು. ದಿಸ್ ಇಸ್ ದ ರೈಟ್ ಟೈಮ್. ಇದು ತರ್ಲಿಲ್ಲ ಅಂದ್ರೆ ಮುಂದೆ ಇಂಥವು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗುತ್ತೆ. ನೋಡಿ, ಎಷ್ಟು ಈ ಹಿಂದೂಗಳನ್ನ ಎಷ್ಟು ಸಲೀಸಾಗಿ ಅವ್ರು ತಗೊಂಡಿದ್ದಾರೆ ಅಂದ್ರೆ, ಅಥವಾ ನಮ್ಮ ಹಿಂದೂ ದೇವಾಲಯಗಳನ್ನ, ನಮ್ಮ ಹಿಂದೂ ದೇವರುಗಳನ್ನ ಎಷ್ಟು ಸಲೀಸಾಗಿ ತಗೊಂಡಿದ್ದಾರೆ ಅಂದ್ರೆ, ನಾವು ಏನ್ ಬೇಕಾದ್ರೂ ಗೆದ್ದು ಬರ್ಬೋದು, ಸಾಧಿಸ್ಬರ್ಬೋದು, ಜಯ ಸಾಧಿಸ್ಬೋದು. ಈ ಸರ್ಕಾರ, ಪೊಲೀಸ್ನವರು, ನಮ್ಮ ಜುಡಿಷಿಯಲ್ ವ್ಯವಸ್ಥೆ, ಇದೆಲ್ಲ ನಮ್ಗೆ ಯಾವುದು ಲೆಕ್ಕ ಇಲ್ಲ ಅನ್ನೋ ಮಟ್ಟಕ್ಕೆ ಈ ಒಂದು ನಿದರ್ಶನ, ಈ ಒಂದು ಬೆಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ ಇದು. ಇದನ್ನ ನಾವು ಈಗಲೇ ಎತ್ತೆಚ್ಕೊಂಡು ಇದಕ್ಕೆ ಒಂದು ಏನು ಉಗ್ರ ಪನಿಷ್ಮೆಂಟ್ ಬರೋದಂಗೆ ಕಾನೂನು ತರದೇ ಇದ್ರೆ ಮುಂದೆ ಇದು ಮತ್ತೆ ರಿಪೀಟ್ ಆಗುತ್ತೆ. ಇದು ಹಿಂದೂಗಳಿಗೆ ಮುಂದೆ ತೊಂದರೆ ಆಗುತ್ತೆ. ನನ್ನ ಒಬ್ಬನಿಗೆ ಅಲ್ಲ, ಎಲ್ಲಾ ಹಿಂದೂ ಧಾರ್ಮಿಕರಿಗೆ, ಹಿಂದೂ ವಂಶಸ್ಥರಿಗೆ, ಪ್ಲಸ್ ಹಿಂದೂ ದೇವಾಲಯಗಳಿಗೆ ಮುಂದೆ ಇದಕ್ಕೆ ಈ ನೋವು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಈಗಲೇ ಇದಕ್ಕೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಿವ್ ಆಗಿ ಸರ್ಕಾರದವರು ಕಠಿಣವಾದ ಶಿಕ್ಷೆಯನ್ನ ತರಲಿಕ್ಕೆ ಖಂಡಿತ ಇದರಲ್ಲಿ ಕೈಗೂಡಿಸ್ಬೇಕು. ಇಲ್ಲದೆ ಇದ್ರೆ ಮುಂದೆ ನಮ್ಮ ಹಿಂದೂಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನಿನ ಏಟು. ಇದರಲ್ಲಿ ನಮ್ಮ ಕಾನೂನಲ್ಲೂ ಸಮ್ ಸಾಫ್ಟ್ ಕಾರ್ನರ್ಸ್ ಆರ್ ದೇರ್. ಆ ಸಾಫ್ಟ್ ಕಾರ್ನರ್ನೇ ಇವರು ಬಲವಾಗಿ ಉಪಯೋಗಿಸ್ಕೊಂಡು ನಮ್ಮನ್ನ ಸದೆ ಬಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಚಲಪತಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.